ಸರ್ ಬರೀ 6 ಲಕ್ಷಕ್ಕೆ ಸೈಟ್ ಕೊಡ್ತಾ ಇದೀವಿ ಸರ್. ಬೆಂಗಳೂರಲ್ಲಿ ಯಾರು ಸರ್ ಕೊಡ್ತಾರೆ? ಇಲ್ಲಿ ಅವೈಲಬಿಲಿಟಿ ಬಂದು ನಮ್ದು 40 ಸೈಟ್ಸ್ ಮಾತ್ರ ಇರೋದು. ಯಾಕಂದ್ರೆ ನಾಳೆನೇ ಬೇಕಿದ್ರು ನಾಳೆ ಕನ್ಸ್ಟ್ರಕ್ಷನ್ ಮಾಡ್ಕೊಳಕು, ನಾಳೆ ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಬಹುದು ನೀವು. ಇಲ್ಲಿ ಸಣ್ಣ ಪುಟ್ಟ ಜನಗಳು ಸ್ವಿಗ್ಗಿ ಮಾಡ್ತಾ ಇರೋರು ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಎಲ್ಲರೂ ಬೆಸ್ಟ್ ಪ್ರೈಸ್ ಅಲ್ಲಿ ಸೈಟ್ ತಗೊಂಡು ಮನೆ ಕಟ್ಸ್ಕೊಬಹುದು. ಅದಕ್ಕೋಸ್ಕರ ನಾವು MR ನೆಸ್ಟ್ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ನೇಮ್ ಇಟ್ಟಿದೀವಿ ಸರ್. ಇದು ಬಂದು DC ಕನ್ವರ್ಷನ್ ಆಗು ಓಲ್ಯಾಂಡ್ ಈ ಖಾತಾ ಇದೆ ಸರ್. ಆ ಕಡೆ ಬ್ಲೂ ಕಲರ್ ಮನೆ ಇದೆಯಲ್ಲ, ಆ ಮನೆಯಿಂದ ಹಿಡಿದು ಈ ಕಡೆ ಬಂದು ಈ ಕಡೆ ಮನೆವರೆಗೂ ಇದೆ ಸರ್. ಹೌದು, ಇಲ್ಲೂ ಸಹ ಆರೆಂಜ್ ಕಲರ್ ನಿಮ್ ಮನೆ ಕಾಣ್ತಾ ಇದೆ ಅಲ್ವಾ ಸರ್? ಇದೇ ರೋಡ್ ಅಲ್ಲಿ BMTC ಹಾಗೂ KSRTC ಬಸ್ಗಳು ಓಡಾಡ್ತವೆ. ನಿಯರ್ ಬೈ 2 to 3 ಕಿಲೋಮೀಟರ್ಸ್ ಅಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ ಸರ್. ಇಲ್ಲಿ ಯಾವುದೇ ರೀತಿಯಾದಂತ ಏಜೆಂಟ್ಸ್ ಇಲ್ಲ, ಬ್ರೋಕರ್ ಇಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದಾನೇ ಪರ್ಚೇಸ್ ಮಾಡ್ತಾ ಇರೋದು. ನಮ್ಮ ಕಂಪ್ನಿ ಕಡೆಯಿಂದಾನು EMI ಆಪ್ಷನ್ ಇದೆ. ಆ EMI ಆಪ್ಷನ್ ಅಲ್ಲಿ ಯಾವುದೇ ರೀತಿಯಾದಂತ ಇಂಟ್ರೆಸ್ಟ್ ಇಲ್ಲ, 0% ಬಡ್ಡಿ ದರದಲ್ಲೇ ನಾವು ಸೈಟ್ಸ್ ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕಂತ ತುಂಬಾ ಜನರಿಗೆ ಆಸೆ ಇರುತ್ತೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಸಹಿತ ತುಂಬಾ ಜನರು ಸೈಟ್ ಹುಡುಕ್ತಿರ್ತಾರೆ. ಅಂತವ್ರಿಗಾಗಿ ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬೆಂಗಳೂರಲ್ಲೇ ನಿಮ್ಗೆ ಸೈಟ್ ಸಿಗ್ತಾ ಇದೆ. ಅದನ್ನು ಹಲವಾರು ಸೈಟ್ಸ್ ಇಲ್ಲಿ ರೆಡಿ ಇದಾವೆ, ನೀವು ಸಹಿತ ವಿಸಿಟ್ ಮಾಡಬಹುದು. ತುಂಬಾನೇ ಸೈಟ್ಸ್ ಸಹಿತ ಇಲ್ಲಿ ನಿಮ್ಗೆ ತೋರಿಸ್ತಾರೆ. ಅವು ಕೆಲವು ಸೈಟ್ ಮಾತ್ರ ಅವೈಲೇಬಲ್ ಇದೆ. ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ನಿಮ್ಗೂ ಸಹಿತ ಇವೆಲ್ಲ ಸೈಟ್ಸ್ ಅವೈಲೇಬಲ್ ಇದೆ. ಇಲ್ಲಿ ಟೋಟಲ್ ನಿಮ್ಗೆ 69 ಸೈಟ್ಸ್ ಇದಾವೆ. ಆದ್ರೆ ಅದರಲ್ಲಿ ಕೆಲವು ಸೈಟ್ ಮಾತ್ರ ಅವೈಲೇಬಲ್ ಇದೆ. ನೀವು ಸಹಿತ ಬೇಗ ಬಂದ್ರೆ ನಿಮ್ಗೂ ಸಹಿತ ಸಿಗುತ್ತೆ. ನಿಮ್ದು ಸಹಿತ ಯಾವ್ದಾದ್ರು ಚಿಕ್ಕದಾಗಿ ಜಾಬ್ ಮಾಡ್ತಿದ್ರಿ ಅಥವಾ ಕಡಿಮೆ ಸಂಬಳ ಇದ್ರು ಸಹಿತ ನೀವು ಸಹಿತ ಬೆಂಗಳೂರಲ್ಲಿ ಒಂದು ಆಸ್ತಿ ಮಾಡಬಹುದು. ಇಲ್ಲಿ ನೀವು ಸಹಿತ ಸೈಟ್ ಪರ್ಚೇಸಿಂಗ್ ಮಾಡಿದ್ರೆ ಮುಂದೆ ಫ್ಯೂಚರ್ ಅಲ್ಲೂ ಸಹಿತ ತುಂಬಾನೇ ಬೆಸ್ಟ್ ಬೆನಿಫಿಟ್ ಸಹಿತ ನೀಡುತ್ತೆ. ಈಗ ಬನ್ನಿ ಇಲ್ಲಿನ ಓನರ್ ಜೊತೆಗೆ ನಾವು ಭೇಟಿ ನೀಡೋಣ. ಎಲ್ಲ ಮಾಹಿತಿ ಸಹಿತ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿದುಕೊಳ್ಳೋಣ. ಇಲ್ಲಿನ ಸರ್ ಸಹಿತ ನಮ್ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ನಿಮ್ ಕಂಪ್ನಿ ಬಗ್ಗೆ ಹೇಳಿ ಸರ್. MR ಖುಷಿ ಡೆವಲಪರ್ಸ್ ನ ಬಗ್ಗೆ ಹೇಳಿ ಸರ್. ನಮ್ ಕಂಪ್ನಿ ಬಂದು ಆಲ್ಮೋಸ್ಟ್ 15 ಇಯರ್ಸ್ ಇಂದ ಇದೆ. ನಾವು 15 ಇಯರ್ಸ್ ಇಂದ ಜನಗಳಿಗೆ ಕಸ್ಟಮರ್ಗೆ ಸೈಟ್ ಕೊಡ್ತಾನೆ ಬಂದಿರೋದು. ನಮ್ ಕಂಪ್ನಿ ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಬ್ರೋಕರ್ ಇಲ್ಲ, ಏಜೆಂಟ್ಸ್ ಇಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದಾನೇ ಪರ್ಚೇಸ್ ಮಾಡೋದು ನೀವು. ಓಕೆ, ಇದೆಲ್ಲ ಲ್ಯಾಂಡ್ ನಿಮ್ದೇ? ಹೌದು, ನಮ್ದೇ ಲ್ಯಾಂಡ್, ನಾವೇ ಡೆವಲಪ್ ಮಾಡೋದು, ನಾವೇ ಮಾರ್ಕೆಟಿಂಗ್ ಮಾಡೋದು. ಎಷ್ಟು ಸೈಟ್ಸ್ ಅವೈಲೇಬಲ್ ಇದಾವೆ ಸರ್? ನಮ್ದು ಫೇಸ್ 1 ಫೇಸ್ 2 ಅಂತ ಮಾಡ್ಕೊಂಡ್ ಬಂದಿದೀವಿ. ಫೇಸ್ 1 ಫೇಸ್ 2 ಅಲ್ಲಿ ಆಲ್ಮೋಸ್ಟ್ 630 ಸೈಟ್ಸ್ ನಾವು ಆಲ್ರೆಡಿ ಸೋಲ್ಡ್ ಔಟ್ ಮಾಡ್ಬಿಟ್ಟಿದೀವಿ. ಇದು ಫೇಸ್ 3 ಅಲ್ಲಿ ಬಂದು 2 acres ಲ್ಯಾಂಡ್. ಇದು ಜಸ್ಟ್ 69 ಸೈಟ್ಸ್ ಮಾತ್ರ ಅವೈಲೇಬಲ್ ಇರೋದು. ಓಕೆ, ಇದರಲ್ಲಿ ಸದ್ಯಕ್ಕೆ ಸಿಗುತ್ತೆ ಅಂದ್ರೆ ಎಷ್ಟು ಸೈಟ್ ಸಿಗಬಹುದು ಸರ್? ಇಲ್ಲಿ ಅವೈಲಬಿಲಿಟಿ ಬಂದು ನಮ್ದು 40 ಸೈಟ್ಸ್ ಮಾತ್ರ ಇರೋದು. ಯಾಕಂತಂದ್ರೆ ಡೈರೆಕ್ಟ್ ಓನರ್ ಕಡೆಯಿಂದ ಪರ್ಚೇಸ್ ಮಾಡೋದ್ರಿಂದ ಕಸ್ಟಮರ್ ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ, ಆಫರಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ನಾವು ಯಾವ್ದೇ ರೀತಿ ಡೀಲರ್ಸ್ ಇಲ್ಲ, ಬ್ರೋಕರ್ಸ್ ಇಲ್ಲದೆ ಇರೋದ್ರಿಂದ ನಮ್ದು ಡೈರೆಕ್ಟ್ ಓನರ್ ಕಡೆಯಿಂದಾನು ನೀವು ಪರ್ಚೇಸ್ ಮಾಡೋದು. ಎಸ್, ಇಲ್ಲಿ ಯಾರೇ ಮಿಡಲ್ ಕಮಿಷನ್ ಏಜೆಂಟ್ ಯಾರು ಇರಲ್ಲ. ಡೈರೆಕ್ಟ್ ಓನರ್ ಇಂದ ನೀವು ಎಲ್ಲ ಸೈಟ್ಸ್ ಅನ್ನ ಯಾವ್ದು ಬೇಕಾದ್ರೆ ನೀವು ತಗೊಳ್ಬಹುದು. ಸರ್, ಏನೆಲ್ಲ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ ಸರ್? ಸರ್, ಇಲ್ಲಿ ಎಲ್ಲಾ ಡೈಮೆನ್ಷನ್ ಸಿಗುತ್ತೆ. 20-30 ಆಗಿರ್ಬೋದು, 30-40 ಆಗಿರ್ಬೋದು, 40-60 ಆಗಿರ್ಬೋದು. 8 ಡೈಮೆನ್ಷನ್ ಸಿಗುತ್ತೆ. ಹಾಫ್ ಸೈಟ್ ಇದೆ, ಫುಲ್ ಸೈಟ್ ಇದೆ. ಬೇಕಂತಂದ್ರೆ ಡಬಲ್ ಸೈಟ್ ಗಳು ಅವೈಲೇಬಲ್ ಇದೆ. ಎಸ್ ಸರ್. ಈಗ ನೆಕ್ಸ್ಟ್ ಅಮ್ಯುನಿಟೀಸ್ ಎಲ್ಲ ನಮ್ಗೆ ಹೇಳ್ತಾ ಹೋಗ್ತೀರಾ ಸರ್, ಯಾವ ತರ ಇದೆ? ಖಂಡಿತ ಸರ್. ಸರ್, ಈಗ ಅಮ್ಯುನಿಟೀಸ್ ನೋಡೋದಾದ್ರೆ ಏನೆಲ್ಲ ಇದೆ ಸರ್ ಇಲ್ಲಿ? ಸರ್, ಬೇಸಿಕ್ ಏನೇನ್ ಅಮ್ಯುನಿಟೀಸ್ ಬೇಕೋ ಎಲ್ಲ ಕೂಡ ಪ್ರೊವೈಡ್ ಮಾಡಿದೀವಿ. ಈಗ ನೋಡಬಹುದು, ಇಂಡಿವಿಜುವಲ್ ಸ್ಯಾನಿಟರಿ ಲೈನ್ ಇದೆ, ಇಂಡಿವಿಜುವಲ್ ವಾಟರ್ ಲೈನ್ ಇದೆ, ಹಾಗೂ ಡ್ರೈನೇಜ್ ಕೂಡ ರೆಡಿ ಇದೆ. ಹಾಗೆ ಕರೆಂಟ್ ಕೂಡ, ಎಲೆಕ್ಟ್ರಿಸಿಟಿ ಕೂಡ ಆಲ್ರೆಡಿ ರೆಡಿ ಇದೆ ಸರ್. ಓಕೆ, ಎಲೆಕ್ಟ್ರಿಸಿಟಿ ಸಹಿತ ನೋಡ್ತಿರ್ಬೋದು. ಕಂಬ ಅಷ್ಟೇ ಹಾಕಿಲ್ಲ, ಕಂಬದ ಜೊತೆಗೆ ನಿಮ್ಗೆ ಸಪ್ಲೈ ಸಹಿತ ರೆಡಿ ಇದೆ ಸರ್. ನಾಳೆನೇ ಬೇಕಿದ್ರು ನಾಳೆ ಕನ್ಸ್ಟ್ರಕ್ಷನ್ ಮಾಡ್ಕೊಳಕು, ನಾಳೆ ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಬಹುದು ನೀವು. ಓಕೆ, ಎಲ್ಲ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇದ್ದೇ ಇರುತ್ತೆ. ಮತ್ತೆ ಥಾರ್ ರೋಡ್ ಎಲ್ಲ ರೆಡಿ ಆಗ್ತಾ ಇದೆ ಸರ್ ಇನ್ನು? ಸರ್, ಟಾರ್ 1 ಪೆಂಡಿಂಗ್ ಇದೆ. ಇನ್ನೊಂದು 20 ಡೇಸ್ ಅಲ್ಲಿ ನಾವು ಕ್ಲೀನ್ ಆಗಿ ಟಾರ್ 1 ಹಾಕೊಡ್ತೀವಿ. ಎಷ್ಟು ಫೀಟ್ ಇದೆ ಸರ್ ಇದು? ಸರ್, ಆಲ್ಮೋಸ್ಟ್ 30 ಫೀಟ್ ರೋಡ್ ಬರುತ್ತೆ ಸರ್ ಇದು. ಓಕೆ, 30 ಫೀಟ್ ಅವೈಲೇಬಲ್ ಇರುತ್ತೆ. ಅದೇ ರೀತಿ ಎಲ್ಲ ಸೈಟ್ಸ್ಗೂ ಎಲ್ಲ ನಂಬರ್ ಎಲ್ಲ ರೆಡಿ ಇದೆ ಅಲ್ವಾ? ನಂಬರಿಂಗ್ ಕೂಡ ರೆಡಿ ಇದೆ ಸರ್. ಓಕೆ, ಇಲ್ಲಿ ನೋಡ್ತಿರ್ಬೋದು ಎಲ್ಲ ಸೈಟ್ಗೂ ಸಹ ನಂಬರ್ ಇದ್ದೇ ಇರುತ್ತೆ, ಕಂಪ್ಲೀಟ್ ರೆಡಿ ಇರುತ್ತೆ. ಮತ್ತೆ ಅಕ್ಕಪಕ್ಕನೇ ನೀವು ನೋಡೋದಾದ್ರೆ ಆಲ್ರೆಡಿ ಮನೆ ಸಹಿತ ಇದಾವೆ. ಯಾವುದೇ ಊರ್ ಹೊರಗಡೆ, ಯಾವುದೇ ಕಾಡಲ್ಲಿ ಇದೆ ಅಂತ ಏನಲ್ಲ, ನಿಮ್ಗೆ ಫುಲ್ ಬೆಂಗಳೂರಲ್ಲೇ ಇರೋದು. ನೋಡಿ, ಇಲ್ಲಿ ಆಲ್ರೆಡಿ ಲೈವಟ್ ಅಲ್ಲಿ ಕೂಡ ಮನೆಗಳು ಕೂಡ ಆಗಿದಾವೆ. ನೀವು ಬೇಕಿತ್ತಂದ್ರೆ ಬಂದು ನಾಳೆನೆ ಕೂಡ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಬಹುದು. ಪ್ರಾಜೆಕ್ಟ್ ಹೆಸರು ಏನಿದೆ ಸರ್? ಮೇನ್ ಸರ್, ಪ್ರಾಜೆಕ್ಟ್ ನೇಮ್ ಬಂದು MR ನೆಸ್ಟ್ ಅಂತ ಹೇಳ್ಬಿಡಿ ಸರ್. ಅದರ ಅರ್ಥ ಏನ್ ಸರ್ MR ನೆಸ್ಟ್? ಸರ್, MR ನೆಸ್ಟ್ ಅಂತ ಅಂದ್ರೆ ನೆಕ್ಸ್ಟ್ ಅಂತ ಅಂದ್ರೇನೆ ಗೂಡು ಅಂತ ಅರ್ಥ. ಈಗ ಆಲ್ಮೋಸ್ಟ್ ಎಲ್ಲಾ ಜನಗಳಿಗೂ ಏನ್ ಆಸೆ ಇರುತ್ತೆ ಅಂತಂದ್ರೆ ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇರುತ್ತೆ. ಇಲ್ಲಿ ಸಣ್ಣ ಪುಟ್ಟ ಜನಗಳು ಸ್ವಿಗ್ಗಿ ಮಾಡ್ತಾ ಇರೋರು ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಎಲ್ಲರೂ ಬೆಸ್ಟ್ ಪ್ರೈಸ್ ಅಲ್ಲಿ ಸೈಟ್ ತಗೊಂಡು ಮನೆ ಕಟ್ಸ್ಕೊಬಹುದು. ಅದಕ್ಕೋಸ್ಕರ ನಾವು MR ನೆಸ್ಟ್ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ನೇಮ್ ಇಟ್ಟಿದೀವಿ ಸರ್.
ಸರ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಯಾವ್ದಿದೆ ಸರ್? ಸರ್ ಇದು ಬಂದು DC ಕನ್ವರ್ಷನ್ ಹಾಗೂ ಓಲ್ಯಾಂಡ್ ಈ ಖಾತಾ ಇದೆ ಸರ್. ಓಕೆ, ಮತ್ತೆ ಸರ್ ಈಗ ಅಕ್ಕಪಕ್ಕ ಏನೆಲ್ಲ ಇದೆ ಸರ್, ಅಂದ್ರೆ ಸ್ಕೂಲ್ ಕಾಲೇಜ್ ಎಲ್ಲ ಅವೈಲೇಬಲ್ ಇದೆ? ಖಂಡಿತ ಇದೆ ಸರ್. ನೋಡ್ಬೋದು ಇಲ್ಲಿ 600 ಏಕರ್ಸ್ ನೇವಿ ಅವ್ರ ಲ್ಯಾಂಡ್ ಇದೆ. 600 ಏಕರ್ಸ್ ನೇವಿ ಅವ್ರ ಲ್ಯಾಂಡ್ ಅಲ್ಲಿ ಅವರು ಆಲ್ರೆಡಿ ರೆಸಿಡೆನ್ಶಿಯಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ರೆಸಿಡೆನ್ಶಿಯಲ್ ಆಕ್ಟಿವಿಟೀಸ್ ಲೈಕ್ ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಮಾಡೋದಕ್ಕೆ ಶಿವಕುಮಾರ್ ಸ್ವಾಮಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಕ್ರಿಸ್ತ ಜಯಂತಿ ಯೂನಿವರ್ಸಿಟಿ ಕೂಡ ಇದೆ. ಕ್ರಿಸ್ತ ಜಯಂತಿ ಯೂನಿವರ್ಸಿಟಿ ಅವ್ರದ್ದು 2 ಎಕರ್ ಲ್ಯಾಂಡ್ ಇದೆ ಸರ್. 2 ಎಕರ್ ಪೂರ್ತಿ ಸ್ಕೂಲ್ ಇದೆ. ಮತ್ತೆ ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲ ಇದಾವ ಸರ್? ಸರ್ ನಿಯರ್ ಬೈ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಎಲ್ಲ ಕೂಡ ಅವೈಲಬಲ್ ಇದೆ ಸರ್. ಮತ್ತೆ ಸರ್ ಈ ಒಂದು ಸೈಟ್ಸ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರುತ್ತೆ? ಸರ್ ನಿಮಗೆ ನೆನ್ಮಂಗ್ಲ ಗೊತ್ತಿರ್ಬೋದು. ಹೌದು. ನೆನ್ಮಂಗ್ಲ ಇಂದ ಟುವರ್ಡ್ಸ್ ರೈಟ್ ತಗೊಂಡ್ರೆ ಚಿಕ್ಕಮದುರೆ ರೋಡ್ ಅಂತ ಕರೀತಾರೆ. ಈಗ ಅದು ಏರ್ಪೋರ್ಟ್ ರೋಡ್ ಆಗ್ತಾ ಇದೆ. ಆ ಏರ್ಪೋರ್ಟ್ ರೋಡ್ ಗೆ ಟೋಲ್ ಬಂದು ಕನ್ಮಂಗ್ಲ ಗೇಟ್ ಅಂತ ಹೇಳ್ಬಿಟ್ಟು ಕನ್ಮಂಗ್ಲ ಗೇಟ್ ಅಲ್ಲಿ ಟೋಲ್ ಆಗ್ತಾ ಇದೆ. ಆ ಟೋಲ್ ಇಂದ ಹೈವೇ ಇಂದ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಇರುವಂತ ಪ್ರಾಜೆಕ್ಟ್ ಸರ್ ಇದು. ಎಸ್, ನಿಮಗೆ ಸ್ಕ್ರೀನ್ ಮೇಲೂ ನಂಬರ್ ಇರುತ್ತೆ, ನೀವು ಒಮ್ಮೆ ಕಾಲ್ ಮಾಡಿ ಇನ್ನೂ ಕಂಪ್ಲೀಟ್ ಮಾಹಿತಿ ಸಹಿತ ನಿಮಗೆ ಕೊಡ್ತಾರೆ. ಮತ್ತೆ ಸರ್ ಇಲ್ಲಿ ಸೈಟ್ಸ್ ಅನ್ನ ತಗೊಂಡ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ತಗೊಂಡ್ರೆ ಮುಂದೆ ಯಾವ ತರ ಫ್ಯೂಚರ್ ಇದೆ ಸರ್? ಸರ್ ಇವಾಗ ಬೆಂಗಳೂರಲ್ಲೆಲ್ಲ ಮುಂಚೆ ಎಲ್ಲ 400 ರೂಪಾಯಿಗೂ ಸ್ಕ್ವೇರ್ ಫೀಟ್ ಸಿಗ್ತಾ ಇತ್ತು. ಈಗೆಲ್ಲ ಆಲ್ಮೋಸ್ಟ್ ಬಂದು 5,000 to 10,000 rupees ಆಗ್ಬಿಟ್ಟಿದಾವೆ. ಹೌದು. ಇಲ್ಲಿ ಏನಂತಂದ್ರೆ ಇಲ್ಲಿ ನಾವು ಡೈರೆಕ್ಟ್ ಓನರ್ ಕಡೆಯಿಂದ ಕೊಡ್ತಾ ಇರೋದ್ರಿಂದ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಮತ್ತೆ ವಿತಿನ್ 2 years 3 years ಅಲ್ಲಿ ನೀವೇನ್ ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕೆ ನಿಮ್ಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಸರ್. ಓಕೆ, ಒಳ್ಳೆ ಜಾಸ್ತಿ ರೇಟ್ಗೆ ಮಾರ್ಬೋದಲ್ಲ? ಹೌದು ಸರ್, ಖಂಡಿತ ಬೆಸ್ಟ್ ಪ್ರೈಸ್ ಕೊಡ್ತಾ ಇರೋದ್ರಿಂದ ನಿಮ್ಗೆ ಫ್ಯೂಚರ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ ಸರ್. ಓಕೆ, ನೀವು ಸಹಿತ ನಿಮ್ಮ ಕನಸಿನ ಮನೆ ಕಟ್ಟಬೇಕಂದ್ರೂ ಇಲ್ಲಿ ಕಟ್ಬೋದು, ಅಥವಾ ನಮಗೆ ಮನೆ ಬೇಡ, ನಮಗೆ ಓನ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಬೇಕಂದ್ರೂ ಸಹಿತ ನೀವು ಸಹಿತ ಸೈಟ್ಸ್ ಅನ್ನ ತಗೊಂಡು ಬೆಸ್ಟ್ ರೇಟ್ಗೆ ನೀವು ಮುಂದೆ ಸೇಲ್ ಔಟ್ ಸಹಿತ ಮಾಡಬಹುದು. ಈ ಒಂದು ಲೇಔಟ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಸರ್? ಸರ್ ನೀವು ನೋಡ್ಬೋದು ಆ ಕಡೆ ಬ್ಲೂ ಕಲರ್ ಮನೆ ಇದೆಯಲ್ಲ, ಆ ಮನೆಯಿಂದ ಹಿಡಿದು ಈ ಕಡೆ ಬಂದು ಈ ಕಡೆ ಮನೆವರೆಗೂ ಇದೆ ಸರ್. ಹೌದು, ಇಲ್ಲೂ ಸಹಿತ ಆರೆಂಜ್ ಕಲರ್ ನಿಮ್ ಮನೆ ಕಾಣ್ತಾ ಇದೆ ಅಲ್ವಾ, ಇಲ್ಲಿವರೆಗೂ ಇರುತ್ತೆ. ಕಂಪ್ಲೀಟ್ ನಿಮಗೆ ತುಂಬಾ ಲಿಮಿಟೆಡ್ ಸೈಟ್ ಇದೆ, ನೀವು ಸಹಿತ ಮಿಸ್ ಮಾಡ್ಕೊಳ್ಬೇಡಿ. ತುಂಬಾನೇ ಬೆಸ್ಟ್ ಅಪರ್ಚುನಿಟಿ ನಿಮ್ಗೂ ಸಹಿತ ಸಿಗ್ತಾ ಇದೆ. ಮತ್ತೆ ಸರ್ ಈಗ ಜನರು ಇಲ್ಲಿ ಬಂದು ವಾಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಿಯರ್ ಬೈ ಬಸ್ ಟ್ರೈನ್ ಏನಾದ್ರು ಫೆಸಿಲಿಟಿ ಸಿಗುತ್ತೆ ಸರ್? ಖಂಡಿತ ಅವೈಲಬಲ್ ಇದೆ. ಈಗ ನಿಮ್ಗೆ ಮೆಜೆಸ್ಟಿಕ್ ಇಂದ ಆಲ್ಮೋಸ್ಟ್ ನಿಮ್ಗೆ ಒಂದು 25 to 30 ಕಿಲೋಮೀಟರ್ಸ್ ಆಗ್ಬೋದು. ಮತ್ತೆ ನೀವು ನೆನ್ಮಂಗ್ಲ ಇಂದ ಜಸ್ಟ್ 9 ಕಿಲೋಮೀಟರ್ಸ್ ಅಲ್ಲಿ ಇರುವಂತ ಪ್ರಾಜೆಕ್ಟ್ ಸರ್ ಇದು. 9 ಕಿಲೋಮೀಟರ್ಸ್ ನೀವು ಸ್ಟೇಟ್ ಹೈವೇಲೆ ಟ್ರಾವೆಲ್ ಮಾಡ್ತೀರಾ. ಟ್ರಾನ್ಸ್ಪೋರ್ಟೇಷನ್ ಬರೋದ್ ನೋಡೋದಾದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ನೆನ್ಮಂಗ್ಲವರೆಗೂ ಮೆಟ್ರೋ ಕೂಡ ಆಗ್ತಾ ಇದೆ ಈಗ ಸರ್. ಇದೇ ರೋಡ್ ಅಲ್ಲಿ BMTC ಹಾಗೂ KSRTC ಬಸ್ಗಳು ಓಡಾಡ್ತವೆ. ನಿಯರ್ ಬೈ 2 to 3 ಕಿಲೋಮೀಟರ್ಸ್ ಅಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ. ಓಕೆ, ಟ್ರಾನ್ಸ್ಪೋರ್ಟೇಷನ್ಗೂ ಏನು ಪ್ರಾಬ್ಲಮ್ ಆಗಲ್ಲ, ತುಂಬಾನೇ ಬೆಸ್ಟ್ ಆಗಿ ಸೇಫ್ ಆಗಿರುತ್ತೆ ಸರ್. ಈಗ ಸೈಟ್ ಬಗ್ಗೆ ಅಂತೂ ಕಂಪ್ಲೀಟ್ ಮಾಹಿತಿ ಸಿಕ್ತು ಸರ್. ಮೇನ್ ಅಂದ್ರೆ ಪ್ರೈಸ್ ಏನಾಗಿರುತ್ತೆ ಸರ್ ಸೈಟ್? ಸರ್ ಇಲ್ಲಿ ಬಂದು ಗೌರ್ಮೆಂಟ್ ವ್ಯಾಲ್ಯೂನೇ 850 ರೂಪಾಯಿ ಇದೆ. SR ವ್ಯಾಲ್ಯೂ ಅಂತ ಹೇಳ್ತಾರಲ್ಲ ಅದೇ ಬಂದು 850 ರೂಪಾಯಿ ಇದೆ. ನಾವು ಅದಕ್ಕೆ ಜಸ್ಟ್ 250 rupees ಡೆವಲಪ್ಮೆಂಟ್ ಚಾರ್ಜ್ ಆಡ್ ಮಾಡಿ 1100 ರೂಪಾಯಿ ಕೋಟ್ ಮಾಡ್ತಾ ಇದೀವಿ ಸರ್ ಪರ್ ಸ್ಕ್ವೇರ್ ಫೀಟ್. ಏನಾದ್ರು ಸ್ಪೆಷಲ್ ಆಫರ್ ಇಟ್ಟಿದ್ದೀರಾ ಸರ್ ನಮ್ಮ ವ್ಯೂವರ್ಸ್ ಕಡೆಗೆ? ಸರ್ ನಿಮ್ ಕಡೆಯಿಂದ ಬರೋದಾದ್ರೆ ನಾನು ಡೈರೆಕ್ಟ್ 101 ರೂಪಾಯಿ ನೆಗೋಷಿಯಬಲ್ ಮಾಡಿ 999 ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಫ್ಲಾಟ್ 999 ಖಂಡಿತವಾಗ್ಲು ಸರ್. ಗೆಳೆಯರೆ 999 ಗೆ ನಿಮ್ಗೆ ಬೆಂಗಳೂರಲ್ಲಿ ಸೈಟ್ ಸಿಗ್ತಾ ಇದೆ. ತುಂಬಾನೇ ಬೆಸ್ಟ್ ಅಪರ್ಚುನಿಟಿ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ನೀವು ಸಹ ಮಿಸ್ ಮಾಡ್ಕೊಳ್ಬೇಡಿ. ಮತ್ತೆ ಸರ್ ಈಗ ಈ ಸೈಟ್ ಅನ್ನ ತಗೊಂಡ್ರೆ ಲೋನ್ ಆಪ್ಷನ್ ಎಲ್ಲ ಇರುತ್ತೆ ಸರ್? ಖಂಡಿತ ಲೋನ್ ಆಪ್ಷನ್ ಕೂಡ ಅವೈಲಬಲ್ ಇದೆ. ನಮ್ ಕಂಪ್ನಿಲೇನೆ ಬ್ಯಾಂಕ್ ಸೆಕ್ಟರ್ ಕೂಡ ಇದೆ. ನಮ್ದು ಲೋನ್ ಬಂದ್ಬಿಟ್ಟು ಸರ್ LIC ಆಗೋ ಕೆನರಾ ಬ್ಯಾಂಕ್ ಅಲ್ಲಿ ಆಗೋದು. ಯಾವುದೇ ಒಂದು ಬ್ಯಾಂಕ್ ಲೋನ್ ಪ್ರೊವೈಡ್ ಮಾಡ್ತಾ ಇದೆ ಅಂತ ಅಂದ್ರೆ ಅದ್ರ ಲೀಗಾಲಿಟಿ ಮೇಲೆ ಪ್ರಶ್ನೆ ಬರುತ್ತೆ ಸರ್. ಗೌರ್ಮೆಂಟ್ ಬ್ಯಾಂಕ್ ಅಲ್ಲೇ ಲೋನ್ ಆಗ್ತಾ ಇದೆ ಅಂತಂದ್ರೆ ನಮ್ ಜಾಗ ಎಷ್ಟು ಲೀಗಲ್ ಆಗಿದೆ ಅಂತ ನಿಮ್ಗೆ ಒಂದು ಕ್ಲೂ ಅಲ್ಲೇ ಸಿಕ್ಬಿಡುತ್ತೆ ಸರ್. ಎಸ್ ಸರ್. ಮತ್ತೆ ಸರ್ ಇಂಟ್ರೆಸ್ಟ್ ಎಲ್ಲ ಇರುತ್ತೆ ಸರ್? ಯಾವ ತರ ಲೋನ್ ಎಲ್ಲ ಸರ್? ಈಗ ನೀವು ಅದೇ ಪ್ರೈವೇಟ್ ಬ್ಯಾಂಕ್ ನಾವ್ ಯಾಕೆ ಗೌರ್ಮೆಂಟ್ ಬ್ಯಾಂಕ್ ಚೂಸ್ ಮಾಡ್ತೀವಿ ಅಂತಂದ್ರೆ ಕಂಪೇರ್ ಟು ಅದರ್ ಬ್ಯಾಂಕ್ಸ್ ಏನಾಗುತ್ತೆ ಅಂದ್ರೆ ನಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಬರುತ್ತೆ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ. ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಬಂದು 8.5 to 9% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸರ್. ಮತ್ತೆ ನಿಮ್ ಕಂಪ್ನಿಯಿಂದ ಏನಾದ್ರು ಇದೆಯಾ ಸರ್ ಆಪ್ಷನ್ ಇಂಟ್ರೆಸ್ಟ್ ಎಲ್ಲಾರ್ದೆ ತುಂಬಬಹುದು ಸರ್? ಈಗ ಇನ್ನೊಂದು ಏನಂತಂದ್ರೆ ಇನ್ನೊಂದು ಆಫರ್ ಕೊಡ್ತಾ ಇದೀವಿ. ಏನಂತಂದ್ರೆ ನೀವು 60% ಪೇ ಮಾಡ್ಕೊಂತೀರಾ ಅಂತಂದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಡ್ತೀವಿ ನಾವು ನಮ್ಮ ಕಂಪ್ನಿಯಿಂದ. ನಿಮ್ ಇನ್ ಉಳಿದಿದ್ 40% ಏನ್ ಮಾಡ್ಬೋದು ನಮ್ಮ ಕಂಪ್ನಿಗೆ EMI ರೀತಿಯಲ್ಲಿ ಕಟ್ಕೊಂಡು ಹೋಗ್ಬೋದು, ಅದು ವಿತೌಟ್ ಇಂಟ್ರೆಸ್ಟ್ ಸರ್. ಈ ಒಂದು ಫೆಸಿಲಿಟಿ ತುಂಬಾನೇ ಬೆಸ್ಟ್ ಆಗಿರುತ್ತೆ ಸರ್. ಈಗ ನೀವು 999 ಅಂದ್ರಿ, ಹಂಗಂದ್ರೆ ಹಾಫ್ ಸೈಡ್ ಗೆ ಒಂದು 6 ಲಕ್ಷ ರೂಪಾಯಿ ಆಯ್ತು. ಹಾಫ್ ಸೈಡ್ ಗೆ 6 ಲಕ್ಷ ಆಗುತ್ತೆ, ಫುಲ್ ಸೈಡ್ ಬಂದು 12 ಲಕ್ಷ ಆಗುತ್ತೆ ಸರ್. ಒಂದೀಗ 6 ಲಕ್ಷ ಆಯ್ತಂದ್ರೆ ಒಂದ್ 4 ಲಕ್ಷ ತುಂಬಿದ್ರೆ ಆಯ್ತು, ಉಳಿಕಿದ್ದು ವಿತೌಟ್ ಇಂಟ್ರೆಸ್ಟ್ ಈಸಿ ಪೇ ಮಾಡ್ಕೊಂಡು ಹೋಗ್ಬೋದು. ನೀವು 4 ಲಕ್ಷ ಪೇ ಮಾಡ್ತೀರಾ ಅಂತಂದ್ರೆ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಡ್ತೀನಿ. ನಿನ್ ಉಳಿದಿದ್ದು 2 lakhs ಏನ್ ಮಾಡ್ಬೋದು ನೀವು ನಮ್ಮ ಕಂಪ್ನಿಗೆ EMI ರೀತಿಯಲ್ಲಿ ಕಟ್ಕೊಂಡು ಹೋಗ್ಬೋದು, ಅದು ವಿತೌಟ್ ಇಂಟ್ರೆಸ್ಟ್. ಮಂತ್ಲಿ ಚಿಕ್ಕ EMI ನೀವು ಕಟ್ಬಹುದು ಸರ್. ಈಗ ಸೈಟ್ ಅಂತೂ ನಮ್ಗೆ ಇಷ್ಟ ಆಯ್ತು, ಪ್ರೈಸು ಇಷ್ಟ ಆಯ್ತು. ಈಗ ಯಾವ ತರ ಬುಕಿಂಗ್ ಮಾಡ್ಬೇಕು ಸರ್? ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋಂತ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ ಡೇಟ್ಗೆ ಯಾವ ಟೈಮಿಗೆ ಫ್ರೀ ಇರ್ತೀರಾ ಅಂತ ವಿಸಿಟ್ ಕನ್ಫರ್ಮ್ ಮಾಡಿದ್ರೆ ನಮ್ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ. ಆ ಕ್ಯಾಬ್ ಅಲ್ಲಿ ನಿಮ್ಗೆ ಸೀನಿಯರ್ ಎಕ್ಸಿಕ್ಯೂಟಿವ್ ಕೂಡ ಬರ್ತಾರೆ. ಎಕ್ಸಿಕ್ಯೂಟಿವ್ ಬಂದು ಸುತ್ತಮುತ್ತ ಏನೇನ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಆಮೇಲೆ ಯಾವ್ಯಾವ ಸೈಟ್ಸ್ ಅವೈಲಬಲ್ ಇದೆ, ಯಾವ್ಯಾವ ಫೇಸಿಂಗ್ ಸೈಟ್ಸ್ ಅವೈಲಬಲ್ ಇದೆ ಅಂತ ಎಲ್ಲ ತಿಳಿಸ್ಕೊಡ್ತಾರೆ.
ನಿಮ್ಗೆ ಜಾಗ ಓಕೆ ಆಯ್ತು ಅಂತಂದ್ರೆ ನೀವು ಆಫೀಸಿಗೆ ಬಂದು ಆಫೀಸಲ್ಲಿ ನೀವು ಬುಕಿಂಗ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ತಗೊಂಡೋಗಿ ನೆಕ್ಸ್ಟ್ ಲೀಗಲ್ ಚೆಕ್ ಮಾಡಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮೂವ್ ಆನ್ ಆಗೋಣ ಸರ್. ಓಕೆ ಸರ್, ಈಗ ಸ್ವಲ್ಪ ಜನ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗ್ತಾರೆ, ಚೆಕ್ ಮಾಡಿಸ್ತಾರೆ, ಆಮೇಲೆ ಸ್ವಲ್ಪ ಏನೋ ಇಷ್ಟ ಆಗಲ್ಲ ಸರ್, ಬೇಡ ಮನೆಯಲ್ಲಿ ಬೇಡ ಅಂತಿದ್ದಾರೆ ಅಂತಾರೆ, ಅಂತವ್ರಿಗೆ ಬುಕಿಂಗ್ ಅಮೌಂಟ್ ವಾಪಸ್ ಕೊಡ್ತೀರಾ? ಸರ್ ಖಂಡಿತವಾಗ್ಲೂ ನೀವು ಡಾಕ್ಯುಮೆಂಟ್ಸ್ ಆಫರ್ ಕೊಟ್ರೆ ನಾನು ಹಂಗೆ ರಿಫಂಡ್ ಮಾಡ್ಕೊಡ್ತೀನಿ ಸರ್. ಓಕೆ, ಈ ತರ ನಿಮಗೆ ಬೆಸ್ಟ್ ಫೆಸಿಲಿಟಿ ಇರುತ್ತೆ. ನೀವು ಸಹ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಒಮ್ಮೆ ಕಾಲ್ ಮಾಡಿ ಕಂಪ್ಲೀಟ್ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಸಹಿತ ಕೊಡ್ತಾರೆ. ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ.